ನೀವು ಅಸ್ಸಾಮಲ್ಲಿ ಒಂದೇ ಸ್ಪೀಡಲ್ಲಿ 8 ಆನೆ ಕೇವಲ ಹೋದ ತಿಂಗಳೇನೋ ಸತ್ತಿದ್ದು ನೋಡಿದ್ರಿ. ಕೇಂದ್ರ ಸರ್ಕಾರ ಬಂಡೀಪುರನ ಫಸ್ಟ್ ಪ್ರಾಜೆಕ್ಟ್ ಟೈಗರ್ ಅಂತ ಯಾಕೆ ಮಾಡ್ತು? ದಟ್ ಮೀನ್ಸ್ ಬಂಡೀಪುರ, ಮಧುಮಲೈ, ವಯನಾಡು ಇಲ್ಲಿ ಯಥೇಚ್ಛವಾಗಿ ಪ್ರಾಣಿಗಳು ಓಡಾಡ್ತಾ ಇರ್ತದೆ. ಹರ್ಬಿವೋರ್ಸು, ಕಾರ್ನಿವೋರ್ಸು. 9 ಗಂಟೆ ಕ್ಲೋಸು. ಹಂಗಾಗಿ ನಾನು 9 ಗಂಟೆ ಅಷ್ಟೊತ್ತಿಗೆ ಬಂಡೀಪುರ ಗೇಟ್ ದಾಟ್ಬಿಡ್ಬೇಕು ಅಂತ ಗೊತ್ತಾಗಿದೆ. ಎಲ್ಲರಿಗೂ ಮನವರಿಕೆ ಆಗಿದೆ. ಒಂದು 2 ವರ್ಷ ಬೆಂಕಿ ಆಗಲಿ ಬಂಡೀಪುರಕ್ಕೆ ಆದಾಗ ನೋಡಿದಾಗ ಎಲ್ಲ ಬೋರ್ವೆಲ್ಗಳು ಬತ್ತೋದು, ಎಲ್ಲ ವಾಟರ್ ಈಲ್ಡ್ ಕಡಿಮೆ ಆಯಿತು. ಕಾಡು ವನ್ಯಜೀವಿ ಅಂತ ಬಂದಾಗ ಅದ್ರ ಸುತ್ತ ಸಾಕಷ್ಟು ವಿಚಾರಗಳು ಬರ್ತವೆ. ಇತ್ತೀಚೆಗೆ ಕೇಳ್ತಾ ಇರುವಂತಹ ಒಂದು ಕೂಗು ಅಂದ್ರೆ ಕಾಡಿನ ಜೊತೆಗೆ ಆ ಅಂಚಲ್ಲಿ ಆಗುವಂತಹ ಅಭಿವೃದ್ಧಿ ಕಾರ್ಯಗಳು ಅಂತ. ಕೆಲವು ಕಡೆ ಹೂ ಅಂತಿದೆ, ಕೆಲವು ಕಡೆ ಇಲ್ಲ ಅಂತ ಇದೆ. ಸೊ ಇದು ಹೇಗೆ ಇರುತ್ತೆ, ಅಭಿವೃದ್ಧಿ ಯಾವ ರೀತಿ ಅದು ಪರಿಣಮಿಸುತ್ತೆ, ಅದರಿಂದ ಕಾಡಿಗೆ ಏನಾಗತ್ತೆ, ಇದು ತುಂಬಾ ನಾವು ತಿಳ್ಕೊಳ್ಳಬೇಕಾಗಿರುವಂತ ವಿಚಾರ. ನಾವು ಬರೀ ಕಾಡು ಇಷ್ಟ, ಸಫಾರಿ ಹೋಗೋದಿಷ್ಟ, ಪ್ರಾಣಿ ನೋಡೋದಿಷ್ಟ, ಫೋಟೋಗ್ರಫಿ ಇಷ್ಟ, ಎಸ್ ಫೈನ್ ಒಂದು ಸರ್ಟನ್ ಲೆವೆಲ್ವರೆಗೆ. ಬಟ್ ಅದರ ಇಂಪ್ಯಾಕ್ಟ್ ಹೇಗಾಗುತ್ತೆ, ಪಾಸಿಟಿವ್ ಆಗುತ್ತಾ, ನೆಗೆಟಿವ್ ಆಗುತ್ತಾ, ಏನ್ ಆಗುತ್ತೆ ಈ ಅಭಿವೃದ್ಧಿ ಮತ್ತೆ ಕಾಡಿನ ಸಂರಕ್ಷಣೆ, ಕಾಡಿನ ಬೆಳವಣಿಗೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಅಂದ್ರೆ ಹೇಗಿರ್ಬೇಕು, ಇದೆಲ್ಲದ್ರ ಸುತ್ತ ಒಂದಷ್ಟು ಮಾತಾಡೋಣ. ಅಫ್ಕೋರ್ಸ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ ಬಂಡೀಪುರದಲ್ಲಿ ಕಾರ್ಯನಿರ್ವಹಿಸಿದಂತಹ ರಿಟೈರ್ಡ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಶ್ರೀ ಬಾಲಚಂದರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಅಭಿವೃದ್ಧಿ ಅಂತ ಹೇಳಿದಾಗ ಅಭಿವೃದ್ಧಿ ಇಲ್ಲದೆ ಬದುಕಿಲ್ಲ, ಹಾಗಂತ ಕಾಡಿಲ್ಲದೆ ಕೂಡ ನಾವಿಲ್ಲ. ಈ ಅಭಿವೃದ್ಧಿ ಮತ್ತೆ ಕಾಡು ಹೆಂಗೆ ಸಮತೋಲನ ಮಾಡಬೇಕು ಅಂತ, ಬಿಕಾಸ್ ಇತ್ತೀಚೆಗೆ ನಾವು ಒಂದೆರಡು ವಿಚಾರಗಳನ್ನ ಕೇಳಿದ್ವಿ. ನಿಲಂಬೂರಿಂದ ನಂಜನಗೂಡು ನಿಲಂಬೂರು ಮಾರ್ಗವಾಗಿ ಒಂದು ಟ್ರ್ಯಾಕ್ ಆಗಬೇಕು ಅಂತ ವಿಚಾರ ಬಂತು. ಈಗ ವಯನಾಡ್ MP ಅವರದ್ದೊಂದು ಬಂತು, ಸುರಂಗ ಮಾರ್ಗ ಮಾಡಿಬಿಡಿ ಅಂತ ಒಂದು ಬಂತು. ಈಗ ನಾವು ಬಂಡೀಪುರ ರಸ್ತೆನ 6 to 9 ಅದಕ್ಕೋಸ್ಕರನೇ ಬ್ಲಾಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಡಿಸ್ಕಷನ್ ಆಯಿತು. ಈ ಅಭಿವೃದ್ಧಿ ಅನ್ನೋವಂಥದ್ದು ಅತಿಯಾದಾಗ ಅಥವಾ ಇದು ಕಾಡಿಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನೀವು ಬಂಡೀಪುರದಲ್ಲೇ ಇದ್ದವರು ಸ್ವತಃ. So what is your take on it? ಈಗ ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನ ನಾವು ಡಿಫೈನ್ ಮಾಡಬೇಕು. ನಮಗೆ ಅಭಿವೃದ್ಧಿ ಅಂದ ತಕ್ಷಣ ರಸ್ತೆಗಳಾಗಬೇಕು, ಬೇರೆ ಎಲ್ಲ ವ್ಯವಸ್ಥೆಗಳಾಗಬೇಕು. ಅಗತ್ಯತೆ ಎಷ್ಟೋ ಸರಿ ನಮಗೆ ಅಗತ್ಯ ಇಲ್ದಿದ್ರೂ ಅದನ್ನ ಅಭಿವೃದ್ಧಿ ಅಂತ ತಗೊಂಡು ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ಈಗ ನೀವು ಬೆಂಗಳೂರು ಮೈಸೂರು ಹೈವೇ ಅಂತ ಹೇಳ್ತೀವಪ್ಪ, ನಾನು ಉದಾಹರಣೆ ಕೊಡ್ತೀನಿ. ಹೌದು. ಬೆಂಗಳೂರು ಮೈಸೂರು ಹೈವೇಲಿ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ, ಏನಕ್ಕೆ ಟ್ರಾವೆಲ್ ಮಾಡ್ತಾರೆ ಅನ್ನೋದು ಅಡ್ಮಿನಿಸ್ಟ್ರೇಟರ್ಸಿಗೆ ಎಲ್ಲ ಗೊತ್ತಿರ್ತದೆ, ಸರ್ಕಾರಕ್ಕೆ ಗೊತ್ತಿರ್ತದೆ. ಸರ್ಕಾರ ಮೀನ್ಸ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ದೆನ್ ನಮ್ಮನ್ನ ಏನು ನಮ್ಮ ಜನಪ್ರತಿನಿಧಿಗಳು ಇರ್ತಾರೆ, ಅವ್ರಿಗೆ ಹೇಳ್ಬೇಕಾದ್ರೆ ಮಾಹಿತಿ ತಗೋಬೇಕಾದ್ರೆ ಅಧಿಕಾರಿಗಳೇ ಕೊಡಬೇಕು. ಸೊ ಇದೆಲ್ಲ ತಗೊಳ್ತಾರೆ. ಸೊ ಎಷ್ಟು ಪ್ರಮಾಣದಲ್ಲಿ ರಸ್ತೆ ಇರಬೇಕು ಅಂತ ಮೊದಲು ತೀರ್ಮಾನ ಮಾಡಿದ್ದು. ಒಂದು ಸಣ್ಣ ರಸ್ತೆ ಇತ್ತು ಹಿಂದೆ, ನೀವು ಹೋದಾಗ ಇದೇ 50 ವರ್ಷದ ಹಿಂದೆ ಹೋದಾಗ ರಸ್ತೆಗಳು ಬಹಳ ಸಣ್ಣವಿದ್ದು, ಸಿಂಗಲ್ ರೋಡ್ ಇತ್ತು. ಆಮೇಲೆ 2 lanes ಆಯಿತು, 4 lanes ಆಗಿದೆ, ಓವರ್ ಪಾಸಸ್, ಅಂಡರ್ ಪಾಸಸ್ ಆಯಿತು. ಸೋ ಮೆನಿ ಥಿಂಗ್, ಇವೆಲ್ಲ ಅಭಿವೃದ್ಧಿನೇ. ಹೌದು. ಎಲ್ಲಿವರೆಗೂ ಇವು ಮಾಡ್ಬೋದು, ಎಷ್ಟು ಮಾಡ್ಬೋದು ಅನ್ನೋ ಪ್ರಶ್ನೆ ನಿಮ್ದು. ಎಲ್ಲಿ ಮಾಡ್ಬೋದು ಸೂಕ್ತ? ಇಲ್ಲೇನು ತೊಂದರೆ ಇಲ್ಲ, ಮೈಸೂರು ಬೆಂಗಳೂರಲ್ಲಿ ನೀವೇನಾದರೂ ಮಾಡ್ಕೋಬಹುದು, ಎಷ್ಟಾದರೂ ಮಾಡ್ಕೋಬಹುದು. ಆಮೇಲೆ ಅದರ ಅನುಗುಣವಾಗಿ ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ. ರಸ್ತೆ ರಿಕ್ವೈರ್ಮೆಂಟ್ ಬೇಕು. ಟ್ರೈನ್ ಡಬಲ್ ಟ್ರ್ಯಾಕ್ ಆಯ್ತು, ರೈಲ್ವೆ ಸ್ಟೇಷನ್ ಅಲ್ಲಿ ಜಾಸ್ತಿ ಟ್ರೈನ್ಸ್ ಬರೋದಕ್ಕಾಯ್ತು, ನಂಬರ್ ಆಫ್ ಟ್ರೈನ್ಸ್ ರನ್ನಿಂಗ್ ಜಾಸ್ತಿ ಆಯ್ತು. ದೆನ್ ಇದು ಒಂದು ಕಡೆ. ಸೊ ಅದು ರಿಕ್ವೈರ್ಮೆಂಟ್ ಇದೆ. ಈಗ ಎಷ್ಟೋ ಸರಿ ನೋಡ್ತೀವಿ ನಾವು, ಖಾಲಿ ಬಸ್ಸಸ್ ಹೋಗ್ತಾ ಇತ್ತು. ಸೊ ಈಗ ನಮ್ಮ ರಾಜ್ಯದ ಸ್ಥಿತಿ ನೋಡಿದಾಗ ಲಾಟ್ ಆಫ್ ದಿಸ್ ಸರ್ಕಾರ ಸಾಕಷ್ಟು ಬೆನಿಫಿಟ್ಸ್ ಕೊಟ್ಟಿದೆ. ಆ ಬೆನಿಫಿಟ್ಸ್ ಈಗ ಫ್ರೀ ಬಸ್ಸಸ್ ಅಂತ ಹೇಳಿದಾಗ ವಿಮೆನ್ಗೆ ನಾವು ನ್ಯಾಚುರಲಿ ದರ್ ಇಸ್ ಅ ಬಿಗ್ ರಶ್, ಎಲ್ಲ ಕಡೆ ಹೋಗ್ತಾರೆ. ಬಿಕಾಸ್ ದರ್ ಇಸ್ ಎ ಇದು ಏನು ಪ್ರಾವಿಷನ್ ಫಾರ್ ದೆಮ್ ಟು ಟ್ರಾವೆಲ್ ವಿತೌಟ್ ಪೇಯಿಂಗ್ ಎನಿ ಮನಿ. ಹೌದಾ? ಬಟ್ ಹೌವರ್ ಗವರ್ಮೆಂಟೇ ಈಗ ಅದನ್ನ ಪೆಟ್ರೋಲ್ ಬೇರ್ ಮಾಡಬೇಕು, ಡ್ರೈವರ್ ಖರ್ಚು ಬೇರ್ ಮಾಡಬೇಕು, ಇದು ಮಾಡಬೇಕು. ಅದೆಲ್ಲ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತದೆ, ಸರ್ಕಾರ ಮಟ್ಟ ಕ್ರಮ ಕೈಗೊಳ್ತಾರೆ ಅವರು. ಸೊ ಇದು ಅಭಿವೃದ್ಧಿನೇ. ಬಟ್ ಕಾಡಿನ ವಿಷಯಕ್ಕೆ ಬಂದಾಗ, ಈಗ ನಾವು ಈ ಕಾಡು ಕಡಿದು ಬಿಟ್ಟು ನಾವು ಇದನ್ನ ದೊಡ್ಡ ರಸ್ತೆ ಮಾಡ್ತೀವಿ,
ಅಥವಾ ದೊಡ್ಡ ಇದು ಮಾಡ್ತೀವಿ ಅಂದರೆ, ಬಟ್ ಯು ಸಿ ಒಂದು 2-3 ಕಿಲೋಮೀಟರ್, 10-15 ಕಿಲೋಮೀಟರ್, 20 ಕಿಲೋಮೀಟರ್ ಡಿಟೂರ್ ಹೋಗಿ ಕಾಡಿನ ಸುತ್ತ ಈಗಿರ್ತಕ್ಕಂಥ ಕಾಡನ್ನ ಟಚ್ ಮಾಡದೆ ಬಿಟ್ಟು ಸ್ವಲ್ಪ ದೂರ ಆಗಲಿ. ಸೊ ಅದರಲ್ಲಿ ಅಭಿವೃದ್ಧಿ ಮಾಡಿದಾಗ ಪೆಟ್ರೋಲ್ ಖರ್ಚು ಜಾಸ್ತಿ ಆಗ್ಬೋದು, ಜನರಿಗೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗ್ಬೋದು. ಎಸ್, ವಿ ಹ್ಯಾವ್ ಟು ಸಿ ದಟ್ ದ ಫಾರೆಸ್ಟ್ ಈಸ್ ನಾಟ್ ಟಚ್ಡ್. ಎಕ್ಸಾಕ್ಟ್ಲಿ. ಕೇವಲ ನಾವು ಹಿಂಗೆ ಮಧ್ಯ ಹೋಗ್ಬಿಟ್ರೆ 1 ಕಿಲೋಮೀಟರ್ ಆಗುತ್ತೆ, ಸುತ್ಕೊಂಡು ಹೋದ್ರೆ 10 ಕಿಲೋಮೀಟರ್ ಆಗುತ್ತೆ, ಹಾಗಾಗಿ ಮಧ್ಯ ರಸ್ತೆ ಮಾಡ್ತೀನಿ ಅಂದರೆ ಅದರಲ್ಲಿ ಆಗ್ತಕ್ಕಂಥ ಅನಾಹುತಗಳು ಅಷ್ಟಲ್ಲ. ಯಾಕಂದ್ರೆ ಪ್ರಾಣಿಗಳು ಸ್ವಇಚ್ಛೆಯಿಂದ ಓಡಾಡ್ಕೊಂಡಿರ್ತವೆ. ನಿಮ್ಮ ರಸ್ತೆ ಬಂದ ತಕ್ಷಣ ಏನಾಗುತ್ತೆ, ಇವತ್ತು ನಾಗ್ಪುರ್ ಟು ಪೆಂಚ್ ಟು ಇದು ಯಾವುದು ಇನ್ನೊಂದು ಟಡೋಬಾ ನೀವು ಹೋಗುವಾಗ ಅಂಡರ್ ಪಾಸಸ್ ಮಾಡಿದ್ದಾರೆ. ಎಷ್ಟು ಆನೆಗಳು ಸಾಯ್ತಾ ಇದೆ, ಎಷ್ಟು ಪ್ರಾಣಿಗಳು ಸಾಯ್ತಾ ಇದೆ. ಓವರ್ ಪಾಸು ಮಾಡಿದ್ದಾರೆ. ಕೆಲವು ಸೈಂಟಿಫಿಕಲಿ ಮಾಡಿರೋದು ಕಡೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಿ ಸೈಂಟಿಫಿಕಲಿ ಮಾಡಿಲ್ಲ ಅಲ್ಲೆಲ್ಲ ಪ್ರಾಬ್ಲಮ್ ಇದೆ. ಆವಾಗ ಅನಿಮಲ್ಸ್ ಹ್ಯಾವ್ ಟು ಅಡ್ಜಸ್ಟ್. ದೇ ವಿಲ್ ಆಲ್ಸೋ ಅಡ್ಜಸ್ಟ್. ದಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಬಟ್ ವೆದರ್ ವಿ ಆರ್ ದ ಕಾನ್ಸಂಟ್ರೇಷನ್ ಆಫ್ ಆನಿಮಲ್, ಎಲ್ಲೋ ಒಂದು ಸ್ವಲ್ಪ ಆನೆ ಇದೆ, ಹೋಗ್ತದೆ ಬರ್ತದೆ, ಅಂಡರ್ ಪಾಸು ಹುಡ್ಕೊಂಡು ಹೋಗ್ತದೆ, ಓಕೆ. ಬಟ್ ವೆದರ್ ದ ಕಾನ್ಸಂಟ್ರೇಷನ್, ಈಗ ನಾನು ಹೇಳ್ತಾ ಇದ್ದೆ ಭಾಳ ಜನಕ್ಕೆ ಚಾಮರಾಜನಗರ, ಮಡಿಕೇರಿ, ಮೈಸೂರು, ಈ 3 ಭಾಗದಲ್ಲೇ ನಿಮ್ದು 80% ಆಫ್ ದಿ ಅನಿಮಲ್ಸ್ ಆರ್ ಕಾನ್ಸಂಟ್ರೇಟೆಡ್. ಸೊ ಈ ಭಾಗದಲ್ಲಿ ನೀವು ಟಚ್ ಮಾಡಕ್ ಹೋದಾಗ ಅನಾಹುತಗಳು ಗ್ಯಾರಂಟಿ. ಈಗ ಆಲ್ರೆಡಿ ನಾವು ಅನಾಹುತಗಳು ಅನುಭವಿಸ್ತಾ ಇದ್ದೀವಿ. ಏನೋ ಸಣ್ಣ ಈ ರಸ್ತೆಗಳನ್ನ 9 ಗಂಟೆಯಿಂದ 6 ಗಂಟೆವರೆಗೂ ನಾವು ಬಂಡೀಪುರದಲ್ಲಿ ಮಾಡಿದಾಗ ಅದಕ್ಕೆ ಮಾಡಕ್ ಮುಂಚೆ ಏನಾಗ್ತಾ ಇತ್ತು, ಅದು ಮಾಡಿದ ಮೇಲೆ ಏನಾಯ್ತು ನಮ್ಗೆಲ್ಲ ಗೊತ್ತಿದೆ. ಎಲ್ಲರಿಗೂ ಗೊತ್ತಿದೆ ಅಡ್ಮಿನಿಸ್ಟ್ರೇಟರ್ಸ್ಗೆ ಏನಾಗಿದೆ ಅನಾಹುತ ಅಂತ. ಹಿಂದೆ ಎಷ್ಟು ಅನಾಹುತ ಆಗಿದೆ. ಈ ಸುಮ್ಮನೆ ಈ 9 ಗಂಟೆಯಿಂದ 6 ಗಂಟೆ ರೆಸ್ಟ್ರಿಕ್ಷನ್ ತರಬೇಕಾದ್ರೆ ಹೈಯೆಸ್ಟ್ ಲೆವೆಲ್ವರೆಗೂ ವಾದ ಮಾಡಿ ಎಲ್ಲರಿಗೂ ಮನದಟ್ಟು ಮಾಡಿ ಈಗ ಮಾಡಿದ್ದೇವೆ. ಅಂದ್ರೆ ಸರ್ಕಾರ ಮಾಡಿದೆ. ಈಗ ನಾವು ಇಲ್ಲ ಅದನ್ನು ಸಡಿಲಗೊಳಿಸಬೇಕು ಅಂತ ಹೋದಾಗ ಹೆಂಗೆ ಸಡಿಲಗೊಳಿಸಬೇಕು, ಸಡಿಲಗೊಳಿಸಿದ್ರೆ ಏನೇನಾಗುತ್ತೆ, ಇದರ ಅಧ್ಯಯನ ಬಹಳ ಮುಖ್ಯ. ನಾವು ಮೊದಲೇ ಇದನ್ನ ಕ್ಲೋಸ್ ಮಾಡಬೇಕಾದ್ರೆ ಅಥವಾ ಇದನ್ನ ನಿಯಂತ್ರಣಕ್ಕೆ ತರಬೇಕಾದ್ರೆ ಏನು ಮಾಡಿದ್ವಿ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇದೇ ಬೇಕೇ ನಮಗೆ. ಯಾಕಂದರೆ ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆವರೆಗೂ ಸ್ಟೇಟ್ ಒಂದು ಬಸ್ಸಸ್ಸು ಈ ಕಡೆಯಿಂದ ಒಂದು 5 ಹೋಗ್ತವೆ, ಆ ಕಡೆಯಿಂದ ಒಂದು 5 ಬರ್ತವೆ ಊಟಿಗೆ. ಇದನ್ನು ಈ ಕಡೆಯಿಂದ ಕೇರಳಕ್ಕೆ ಒಂದು 5 ಬಸ್ ಹೋಗುತ್ತೆ, ಆ ಕಡೆಯಿಂದ ಒಂದು 5 ಬರ್ತವೆ. ಸೊ ರಾತ್ರಿ ಎಲ್ಲ ಓಡಾಟ ಇದೆ. ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ರಾತ್ರಿ ಎಲ್ಲ ರಾಜ್ಯ ಸರ್ಕಾರಿ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ ದೇ ಆರ್ ಟ್ರಾವೆಲಿಂಗ್. ಎಷ್ಟೋ ಸರಿ ನೀವು ನಂಬರ್ ಆಫ್ ಪ್ಯಾಸೆಂಜರ್ಸ್ ಹೂ ಆರ್ ಟ್ರಾವೆಲಿಂಗ್ ನೀವು ನೋಡಿ, ಎಷ್ಟೋ ಸರಿ ಖಾಲಿ ಹೋಗ್ತಾ ಇರ್ತದೆ. ಸೊ ದಟ್ ವಾಟ್ ಡಸ್ ಇಟ್ ಮೀನ್? ದಟ್ ಆಲ್ಸೋ ಮೀನ್ಸ್ ದಟ್ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಟ್ರಾವೆಲ್ ಅಂಡ್ ಪೀಪಲ್ ಹ್ಯಾವ್ ಆಲ್ರೆಡಿ ಅಡ್ಜಸ್ಟೆಡ್. ಅವ್ರಿಗೆ ಗೊತ್ತಿದೆ 9 ಗಂಟೆ ಕ್ಲೋಸು, ಹಂಗಾಗಿ ನಾನು 9 ಗಂಟೆ ಅಷ್ಟೊತ್ತಿಗೆ ಬಂಡೀಪುರ್ ಗೇಟ್ ದಾಟಬೇಕು ಅಂತ ಗೊತ್ತಾಗಿದೆ. ಎಲ್ಲರಿಗೂ ಮನವರಿಕೆ ಆಗಿದೆ. ಈಗೇನು ಜನ ನಿಂತ್ಕೊಂಡಿರೋದಿಲ್ಲ, ಏನು ನಾನು ಈಗಲೇ ಹೋಗ್ಬೇಕು ಇಷ್ಟು. ಎಸ್, ಆಂಬ್ಯುಲೆನ್ಸ್ ಎಮರ್ಜೆನ್ಸಿ ಮೈಸೂರು ಆಸ್ಪತ್ರೆಗೆ ಬರ್ಬೇಕು, ಅವಕಾಶ ಇದೆ. ಎಲ್ಲದಕ್ಕೂ ಅವಕಾಶ ಇದೆ. ಎಮರ್ಜೆನ್ಸಿ ಕೇಸಸ್ ಅವಕಾಶ ಇದೆ. ಏನೋ ಇಲ್ಲಿಂದ ಆ ಕಡೆ ಹೋಗ್ಬೇಕು, ಯಾರೋ ಡಿಗ್ನಿಟರಿ ಬರ್ತಾರೆ, ಅವಕಾಶ ಇದೆ. ಸೊ ಅದನ್ನು ಮಾಡ್ಬೋದು. ಬಟ್ ಇದು ಯಾರಿಗಾಗಿ, ಈ ಡೆವಲಪ್ಮೆಂಟ್ ಯಾರಿಗಾಗಿ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಸೊ ಇದನ್ನ ಅಧ್ಯಯನ ಮಾಡಬೇಕು. ಎಷ್ಟು ಜನ ರಾತ್ರಿ ಟ್ರಾವೆಲ್ ಮಾಡಿನೇ ತಮ್ಮ ಜೀವನವನ್ನ ಇದು ಮಾಡಬೇಕು ಅಥವಾ ಅವ್ರ ಜೀವನೋಪಾಯ ಎಫೆಕ್ಟ್ ಆಗಿದೆ ಅನ್ನೋದನ್ನ ನಾವು ಸುಮ್ಮನೆ ಮಾತಾಡೋದು ಬದಲು ರಿಸರ್ಚೇ ಆಗ್ಬೇಕು, ಬಹಳ ನಿಖರವಾಗಿ ಆಗ್ಬೇಕು. ದೆನ್ ಇದನ್ನ ಬಹಳ ಸುಮ್ಮನೆ ಹರಿಬರಿ ಮಾಡಕ್ ಹೋಗ್ಬಾರ್ದು. ಸೊ ದಿಸ್ ಇಸ್ ಒನ್ ಥಿಂಗ್. ನಾಗರೊಳಗೆ ಬಂದ್ರೆ ನೀವು 6 ಗಂಟೆಗೆ ಕ್ಲೋಸ್ ಇದು. ನೀವು ನಾನು ಎಷ್ಟೋ ಸರಿ ನೋಡಿದ್ದೀನಿ, 5:45, 6 ಗಂಟೆ ಟೈಮ್ಗೆ ಎಷ್ಟು ಗಾಡಿ ಬಂದು ನಿಲ್ತದೆ? ಹಾರ್ಡ್ಲಿ 1 or 2. ಬಿಕಾಸ್ ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ 6 ಗಂಟೆ ಮೇಲೆ ನನಗೆ ಬಿಡೋದಿಲ್ಲ, ಇದು ಹೋಗೋದೇ ಇಲ್ಲ, ಬರೋದೇ ಇಲ್ಲ ಅವರು. ನೀವು ಯಾವುದೇ ಗೇಟ್ ತಗೊಳ್ಳಿ. ಈ ಉದ್ದೇಶಕ್ಕಾಗಿನೇ ಮುಂಚೆ ಆ ಬದಿ ಅಂತರ್ಸಂತೆ ಬದಿನಲ್ಲಿ ಕಾಡಿನ ಒಳಗಡೆ ಹೋಗ್ತಕ್ಕಂಥ ಪ್ರದೇಶ ಏನಿತ್ತು ಅದನ್ನ ಕ್ಲೋಸ್ ಮಾಡಿ ಕಾಡಿನ ಹೊರಗಡೆ ಹೋಗೋದಕ್ಕೆ ರಸ್ತೆ ಮಾಡಿದ್ರು 2003-4 ಅನ್ಸುತ್ತೆ. ಕಾಡಿನ ಹೊರಗಡೆ. ಈಗ ಕಾಡು ಒಳಗಡೆ ಹೋಗೋದೇ ಇಲ್ಲ, ಯಾವ ಹೊರಗಡೆ ಡಿಟೂರ್ ತಗೊಂಡು ಹೋಗ್ತವೆ. ಸೊ ಸ್ವಲ್ಪ ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಬಟ್ ಆದರೆ ಇನ್ ದ ಇಂಟ್ರೆಸ್ಟ್ ಆಫ್ ದಿ ವೈಲ್ಡ್ ಲೈಫ್
ದಿಟ್ ಹ್ಯಾಸ್ ಬಿನ್ ಟೇಕನ್ ಕೇರ್. ಆ ಥರ ನಾವು ಪ್ರಾಜೆಕ್ಟ್ಗಳನ್ನು ಮಾಡಬೇಕಾಗ್ತದೆ. ಹೀಗೆ ನಮ್ಮ ಇದರಲ್ಲಿ ಏನು ಡೆವಲಪ್ಮೆಂಟ್ ಶುಡ್ ಹ್ಯಾಪನ್, ಡೆವಲಪ್ಮೆಂಟ್ ಶುಡ್ ಬಿ ಬೆನಿಫಿಟಿಂಗ್ ಬೋತ್ ಇದು ಆಲ್ ಲೈಫ್, ಕರೆಕ್ಟ್. ಹ್ಯೂಮನ್ ಆಲ್ಸೋ ಅಂಡ್ ವೈಲ್ಡ್ ಆಲ್ಸೋ. ವೈಲ್ಡ್ ಆಲ್ಸೋ. ಎಸ್ ಡೆಫಿನೆಟ್ಲಿ ಸರ್. ಇವಾಗ ಬಂಡೀಪುರ ಅಂತ ತಗೊಂಡ್ರೆ ನೀವ್ ಹೇಳ್ದಂಗೆ ರಸ್ತೆ ನಿರ್ಬಂಧ ಇರ್ಬೋದು, ಈಗ ನಂಜನಗೂಡ್ ನಿಲಂಬೂರ್ ಇರ್ಬೋದು, ಯಾವಾಗ್ಲೂ ಬಂಡೀಪುರ ಒಂದು ಡಿಸ್ಕಷನ್ಗೆ ಬರುವಂತಹ ಒಂದು ಜಾಗ ಆಗುತ್ತೆ. ಬಟ್ ವೈ ಇಸ್ ಇಟ್, ವಾಟ್ ಈಸ್ ದ ಬ್ಯೂಟಿ ಆಫ್ ಬಂಡೀಪುರ ಅಂತ ಹೇಳಿ ಸರ್, ನೀವ್ ಅಲ್ಲಿದ್ದವರು. ನಾನು ಮೊದಲೇ ನಿಮ್ಗೆ ಹೇಳಿದಾಗೆ ಕೇಂದ್ರ ಸರ್ಕಾರ ಬಂಡೀಪುರನ ಫಸ್ಟ್ ಪ್ರಾಜೆಕ್ಟ್ ಟೈಗರ್ ಅಂತ ಯಾಕೆ ಮಾಡ್ತು? ದಟ್ ಮೀನ್ಸ್ ಬಂಡೀಪುರ, ಮಧುಮಲೈ, ವಯನಾಡು ಇಲ್ಲಿ ಯಥೇಚ್ಛವಾಗಿ ಪ್ರಾಣಿಗಳು ಓಡಾಡ್ತಾ ಇರ್ತದೆ, ಹರ್ಬಿವೋರ್ಸು, ಕಾರ್ನಿವೋರ್ಸು. ದೆನ್ ಅದರಲ್ಲೂ ಕೂಡ ವಿಶೇಷವಾಗಿ ಇಫ್ ಒನ್ ಟೈಗರ್ ಇಸ್ ದೇರ್ ಮೀನ್ಸ್ ದ ಫಾರೆಸ್ಟ್ ಇಸ್ ಟೇಕನ್ ಕೇರ್ ಆಫ್. ಎಕ್ಸಾಕ್ಟ್ಲಿ. ನಂಬರ್ ಆಫ್ ಟೈಗರ್ಸ್ ಎಷ್ಟಿದೆ, ಚೆನ್ನಾಗಿದೆಯಾ, ಸೊ ಇದು ಅಂದರೆ ವಿಸಿಟ್ ಟು ದ ಬ್ರಿಮ್, ದೆನ್ ಫಾರೆಸ್ಟ್ ಈಸ್ ಟೇಕನ್ ಕೇರ್ ಆಫ್. ಅಲ್ಲಿ ಅದು ಒಂದೇ ಅಲ್ಲ, ಟೈಗರ್ ಇದೆ ಅಂತಂದ್ರೆ ಎಲ್ಲದೂ ಚೆನ್ನಾಗಿದೆ ಅಂತ ಅರ್ಥ. ಸೊ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಸುತ್ತಮುತ್ತಲು ಜನ ಚೆನ್ನಾಗಿದ್ದಾರೆ ಅಂತ ಅರ್ಥ. ಬರೋದು, ಹೊರಗೆ ಬರೋದು, ಅಟ್ಯಾಕ್ ಮಾಡೋದು, ದಿಸ್ ಇಸ್ ಅನ್ ಇಶ್ಯೂ, ಸಪರೇಟ್ ಇಶ್ಯೂ. ಅದಿದೆ ಅಂತಂದ್ರೆ ಹರ್ಬಿವರ್ ಚೆನ್ನಾಗಿದೆ ಅಂದ್ರೆ ಹುಲ್ ಚೆನ್ನಾಗಿದೆ ಅಂತ. ದೆನ್ ಹುಲ್ ಚೆನ್ನಾಗಿದ್ರೆ ಕಾರ್ನಿವರ್ ಪಾಪ್ಯುಲೇಷನ್ ಚೆನ್ನಾಗಿದೆ ಅಂತ, ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅಂತ, ಹ್ಯಾಬಿಟ್ಯಾಟ್ ಚೆನ್ನಾಗಿದೆ ಅಂತ, ಬಂದಂತ ನೀರು ಪರ್ಕೊಲೇಟ್ ಆಗಿ ಭೂಮಿಗೆ ಹೋಗ್ತದೆ ಅಂತ ಅರ್ಥ. ಇಟ್ ಇಸ್ ಎ ಹಿಲ್ಲಾಕ್. ಈ ನೀರಿನ ಒಂದು ಇದು ಸಂಪೂರ್ಣವಾಗಿ ಬೆನಿಫಿಟ್ ಸುತ್ತಲೂ ಇರ್ತಕ್ಕಂಥ ರೈತರ ಪಂಪ್ ಸೆಟ್ಗೆ ಹೋಗ್ತದೆ. ಆ ಒಂದು 2 ಇಂಚ್ ಬರ್ತಕ್ಕಂಥದ್ದು 2.5 ಇಂಚು 3 ಇಂಚು ಜಾಸ್ತಿ ಆಗ್ಬೋದು ಔಟ್ಪುಟ್. ಅದಲ್ಲದೆ ಏಪ್ರಿಲ್ಗೆ ನಿಂತೋಗ್ತಕ್ಕಂಥ ಬೋರ್ವೆಲ್ಗಳು ಮೇ ಜೂನ್ ವರ್ಗೂ ಬರ್ಬೋದು. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಇದು ಸ್ಟಡಿನಲ್ಲಿ ಇವನ್ನೆಲ್ಲ ತಗೋಬೇಕು. ಇದು ಏನಂತಂದ್ರೆ ಇದು ಬೆನಿಫಿಟ್ ಆಗ್ತಾ ಇರೋದು ನಮ್ಮ ಜನಕ್ಕೆ, ಬಟ್ ನೋಬಡಿ ಈಸ್ ರೆಡಿ ಟು ರೀಡ್ ಇಟ್ ಪ್ರಾಪರ್ಲಿ. ಬಿಕಾಸ್ ಒಂದು 2 ವರ್ಷ ಬೆಂಕಿ ಆಗ್ಲಿ ಬಂಡೀಪುರಕ್ಕೆ ಆದಾಗ ನೋಡಿದಾಗ ಎಲ್ಲ ಬೋರ್ವೆಲ್ಗಳು ಬತ್ತೋಗುದು, ಎಲ್ಲ ವಾಟರ್ ಈಲ್ಡ್ ಕಡಿಮೆ ಆಯ್ತು. ದೆನ್ ಸುಟ್ಟಂತ ಪ್ರದೇಶದಲ್ಲಿ ನೀರು ಇಂಗೋದಿಲ್ಲ, ಭೂಮಿ ಪ್ಯಾನ್ ಆಗ್ತದೆ, ಹಾಟ್ ಪ್ಯಾನ್ ಆಗ್ಬಿಡ್ತದೆ. ಐ ಮೀನ್ ನಿಮ್ಮ ಹಂಚಾಗ್ತಾವಲ್ಲ ಹಂಗಾಗ್ಬಿಡ್ತದೆ. ಸೊ ಅದು ಬಿದ್ದ ನೀರೆಲ್ಲ ಹರ್ಕೊಂಡು ಹೋಗ್ಬಿಡ್ತದೆ. ಸೊ ಒಳಗೆ ಹೋಗಲ್ಲ, ಒಳಗೆ ಹೋದ್ರೇನೆ ಅದು ಚಾರ್ಜ್ ಆಗೋದು. ಸೊ ಈ ಅಂಶನ ನಾವು ಗಮನದಲ್ಲಿ ಇಟ್ಕೋಬೇಕು. ಅಲ್ಲಿರ್ತಕ್ಕಂಥ ಹ್ಯಾಬಿಟ್ಯಾಟ್ ಇಂಪ್ರೂವ್ ಆಗಬೇಕು. ಇದು ಡೆವಲಪ್ಮೆಂಟ್ ಆಫ್ ಪೀಪಲ್ ಅಂತಂದ್ರೆ ಆಲ್ ಅರೌಂಡ್ ಬಂಡೀಪುರ್, ದಿಸ್ ಶುಡ್ ಬಿ ದ ಫಸ್ಟ್ ಡೆವಲಪ್ಮೆಂಟ್. ದೆನ್ ಯು ಕ್ಯಾನ್ ಥಿಂಕ್ ಆಫ್ ವೆದರ್ ಟು go for relaxing the time or not after looking into the demand for such. ಇದು ಡಿಮ್ಯಾಂಡ್ ಅಂದ್ರೆ ಸುಮ್ಮನೆ ಎಲ್ಲರೂ ಆನ್ಲೈನಲ್ಲಿ ಡಿಮ್ಯಾಂಡ್ ಕೊಡೋದಲ್ಲ. ಸ್ಟಡಿ ಮಾಡಿ ಎಷ್ಟು ಜನ ನಿಜವಾಗ್ಲೂ ರಾತ್ರಿಯಿಂದ ಬೆಳಗ್ಗೆವರೆಗೂ ಹೋಗ್ಲೇಬೇಕು ಅಂತಾರೆ, ಎಷ್ಟು ಡಿಮ್ಯಾಂಡ್ ಇದೆ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ಗೆ, ಎಷ್ಟು ತರಕಾರಿಯವರು ಬರಬೇಕು ಅಂತಾರೆ, ಎಷ್ಟು ನಿಮ್ಮ ಎಸೆನ್ಷಿಯಲ್ ಗೂಡ್ಸು ರಾತ್ರಿ ಟ್ರಾವೆಲ್ ಮಾಡಿದ್ರೆ ಅಷ್ಟೇ, ಇಲ್ಲ ಬೆಳಗ್ಗೆ ಹೊತ್ತು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರ, ಅಥವಾ ಬೆಳಗ್ಗೆ ಹೊತ್ತು ಟ್ರಾವೆಲ್ ಮಾಡೋದು ಸಾಕಾಗಲ್ವಾ? How it is affecting the businessman or how it is affecting the people staying that side or this side ಅನ್ನೋದನ್ನ ನೋಡಬೇಕು. ಇದೆಲ್ಲ ನೋಡಿ, ಇದು ಅಷ್ಟು ಸಿಂಪಲ್ ಇಶ್ಯೂ ಅಲ್ಲ. ಇದನ್ನ ಸೈಂಟಿಫಿಕ್ ಸ್ಟಡಿ ಮಾಡಲಿ. ಸೈಂಟಿಫಿಕ್ ಸ್ಟಡಿಯಲ್ಲಿ ಕ್ರೈಟೀರಿಯಾಸ್ ಇರ್ತವೆ, ಸ್ವಲ್ಪ ಇನ್ನೂ ಚೆನ್ನಾಗಿ ಅಧ್ಯಯನ ಮಾಡುವಂಥವ್ರನ್ನ ತಕೊಂಡು ಇದು ಸರಿ, ಇನ್ನೂ ಮಾಡ್ಬೋದು, ಡೆವಲಪ್ಮೆಂಟ್ ಮಾಡಲಿ. ವಾಟ್ ಇಸ್ ದೇರ್ ಅಲ್ವಾ? ಮುಂದೆ ಏನೋ ಮಾಡಿಬಿಟ್ಟು ಅಯ್ಯೋ ಹಿಂಗೆ ಮಾಡಿದ್ದೆ ತಪ್ಪಾಯ್ತು ಮತ್ತೆ ವಾಪಸ್ ಹೋಗೋಣ ಅನ್ನೋದು ಬೇಡ. ಈಗ ವಾಪಸ್ ಹೋಗಿದ್ದೀವಿ ನಾವು ಆಲ್ರೆಡಿ. ಈಗ 9 ಗಂಟೆ ಇದು 2005 ಐ ಥಿಂಕ್ ದಿಸ್ ರೆಸ್ಟ್ರಿಕ್ಷನ್ ಕೇಮ್. ಇದು ರೆಸ್ಟ್ರಿಕ್ಷನ್ ಸುಮ್ಮನೆ ಬರಲಿಲ್ಲ, ಓವರ್ ನೈಟ್ ಬರಲಿಲ್ಲ. ಇದು ಎಲ್ಲ ಅಧ್ಯಯನ ಮಾಡಿ ಇದನ್ನ ರೆಸ್ಟ್ರಿಕ್ಷನ್ ಮಾಡಿದ್ರು. ಯಾಕಂದ್ರೆ ಸಿಕ್ಕಾಬಟ್ಟೆ ಪ್ರಾಣಿಗಳು ಸಾಯಕ್ಕೆ ಹೋದು, ಆ ಕಂಟ್ರೋಲ್ ಇಲ್ದಂಗೆ ಸಾಯಕ್ಕೆ ಶುರುವಾಯಿತು, ಬೇರೆ ಬೇರೆ ಇಶ್ಯೂಸು ಆಯಿತು. ಸೊ ಇದನ್ನು ಚೆಕ್ ಮಾಡೋದು ಹೆಂಗೆ? ಸೊ ಟಿಂಬರ್ ಸ್ಮಗ್ಲಿಂಗ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಇವೆಲ್ಲ ಬರ್ತವೆ. ಬರೀ ಪ್ರಾಣಿ ಒಂದೇ ಅಲ್ಲ. ಸೊ ಪ್ರೆಷರ್ ಆನ್ ದಿ ಫಾರೆಸ್ಟ್ ವಿಲ್ ಬಿ ಮೋರ್, ಆರ್ ಇಸ್ ಇಟ್ ಫಾರೆಸ್ಟ್ ಕ್ಯಾನ್ ಸಸ್ಟೈನ್ ದಟ್ ಪ್ರೆಷರ್ ಅನ್ನೋದನ್ನ ನೋಡ್ಬೇಕು. ಫಾರೆಸ್ಟ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಆಲ್. ಓಕೆ. ಇವಾಗ ಅಭಿವೃದ್ಧಿ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ರೈಲ್ವೆ ಟ್ರ್ಯಾಕ್ ಮಾಡಬೇಕು ಅಂತಾನೆ ಅನ್ಕೊಂಡ್ರು, ಅದನ್ನ ಮಾಡಬೇಕು ಅಂದ್ರೆ ಆ ಸುತ್ತಮುತ್ತ ಇರುವ ವನ್ಯಜೀವಿಗಳಿಗೆ ಆಗುವಂತಹ ನಷ್ಟ ಅಥವಾ ತೊಂದರೆ ಏನು ಸರ್? ಹೌ ಡು ಯು ಗೇಜ್ ದಟ್? ಏನು ಇವಾಗ ಒಂದು ಕಾಮಗಾರಿ ನಡೀತಾ ಇದೆ ಅಂದ್ರೆ ಅವಾಗ ಹ್ಯೂಮನ್ ಆಕ್ಟಿವಿಟಿ ಆಗುತ್ತೆ, ಒಂದಷ್ಟು ವಾತಾವರಣದಲ್ಲೋ ಹವಾಮಾನದಲ್ಲೋ ಏರುಪೇರುಗಳಾಗ್ಬೋದು, ಅದು ಪ್ರಾಣಿಗಳಿಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ? ಈಗ ರಸ್ತೆದ ಹೆಂಗ್ ಹೇಳಿದ್ರೆ ಟ್ರೈನ್ದು ಅದೇನೆ ಎಫೆಕ್ಟ್ ಆಗೋದು.
ಸೊ ದಟ್ ಆಲ್ಸೋ ಈಗ ಟ್ರೈನ್ ಬರ್ತಾ ಇದೆಯಪ್ಪ, ಹ್ಮ್. ಮಿನಿಮಮ್ 40 ಕಿಲೋಮೀಟರ್ ಸ್ಪೀಡ್. ಕೆಲವ್ರು ಹೇಳ್ತಾರೆ ಇಲ್ಲ 20 ಕಿಲೋಮೀಟರ್ ರೆಸ್ಟ್ರಿಕ್ಟ್ ಮಾಡ್ತೀವಿ, ಹ್ಮ್. ಏನೂ ಆಗಲ್ಲ ಅಂತ. ನೀವು ಅಸ್ಸಾಮಲ್ಲಿ ಒಂದೇ ಸ್ಪೀಡಲ್ಲಿ ಹ್ಮ್. 8 ಆನೆ ಕೇವಲ ಹೋದ ತಿಂಗಳು ಏನೋ ಸತ್ತಿದ್ ನೋಡಿದ್ರಿ. ಟ್ರೈನ್ ಸ್ಪೀಡಲ್ಲಿ ಆನೆಗಳು ಬರೀ 8 ಅಂತ ನಾವು ಹೇಳ್ತೀವಿ. ಅದು ಯಾಕಂದರೆ ಇಟ್ ವಾಸ್ ಮೇಡ್ ಎ ಹೈಲೈಟ್ ಇನ್ ದ ಮೀಡಿಯಾ ಆ್ಯಂಡ್ ಆಲ್. ಬಟ್ ಈ ಥರ ಹೈಲೈಟ್ ಆಗದಿರೋ ನೂರಾರು ಇದಾವೆ, ಎಷ್ಟಾಗುತ್ತೋ. ಸಾವಿರಾರು ಇದಾವೆ. ಸೊ 1-2 ಸತ್ತಾಗ ಅಷ್ಟು ರಿಪರ್ಕಷನ್ ಆಗಲ್ಲ. ಭಾಳ ಸತ್ವಲ್ಲ, 8 ಒಂದೇ ಸರಿ ಸತ್ತೋಗ್ಬಿಟ್ವು ಇವು. ಸೊ ಈ ಥರ ಟ್ರೈನ್ನಲ್ಲಿ ಈ ಪ್ರಾಬ್ಲಮ್ ಆಗೇ ಆಗ್ತದೆ. ನೀವು ಸ್ಟಾಪ್ ಕೊಟ್ಟಾಗ ಬೇರೆ ಬೇರೆ ಥರನೇ ಇಶ್ಯೂಸ್ ಡೆವಲಪ್ ಆಗ್ತದೆ. ದೆನ್ ಟ್ರೈನ್ ಬೇಕಾ ಫಸ್ಟ್ ಆಫ್ ಆಲ್ ನೋಡ್ಬೇಕು ನಾವು. ವೈ ಯು ರಿಕ್ವೈರ್ ದ ಟ್ರೈನ್ ವೆನ್ ದೇರ್ ಆರ್ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್? ಬೇಕಾದಷ್ಟು ಟ್ರಾನ್ಸ್ಪೋರ್ಟ್ ಮೋಡ್ ಇದೆಯಲ್ಲ ರಸ್ತೆನಲ್ಲೇ. ನಮಗೆ ಟ್ರೈನ್ ಎಲ್ಲಿಗೆ ಬೇಡ? ಈಗ ಮಡಿಕೇರಿಗೆ ಟ್ರೈನ್ ಬೇಕು ಅಂತಿದ್ವಿ, ಯಾತಕ್ಕೆ ಬೇಕು? ಅಂದ್ರೆ ಅಲ್ಲ, ಇಷ್ಟು ದಿನ ಬೇಕಾದ್ರೆ ಮಾಡೋಣ, ಬೇಕಾದ್ರೆ ಐ ಥಿಂಕ್ ಗವರ್ಮೆಂಟ್ ಇಸ್ ವೆರಿ ಫ್ರೀ ಇನಫ್ ಟು ಡೂ ಇಟ್. ಬಟ್ ವೈ ಡು ವಿ ರಿಕ್ವೈರ್? ಆರ್ ದೇರ್ ಪ್ಯಾಸೆಂಜರ್ಸ್? ನಾಳೆ ಸುಮ್ಮನೆ ಟ್ರೈನ್ ಮಾಡೋದು, ಯಾರು ಹೋಗಲ್ಲ ಬರಲ್ಲ ಟ್ರೈನಲ್ಲಿ ಅಂತ ಇಟ್ಕೊಳ್ಳಿ, ಏನು ಪ್ರಯೋಜನ? ಹಾಳಾಗೋದು ಹಾಳಾಯಿತು. ಯು ಕೆನಾಟ್ ವಿಡ್ರಾ ದ ಅದು ಟ್ರೈನ್, ದ irreversible, ಟ್ರ್ಯಾಕ್ಸ್ ಹೌದು. ಆರ್ ಎಕ್ಸಿಸ್ಟಿಂಗ್. ಹೌದು. ಓಕೆ, ಸೊ ಮಾಡೋಕ್ಕೆ ಮುಂಚೆನೆ ಸ್ವಲ್ಪ ಹರಿಬರಿ ಮಾಡದೆ ಅಧ್ಯಯನ ಮಾಡಿ ಮಾಡೋದು ಸೂಕ್ತ. ಹ್ಮ್